ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಮನಸ್ಸು ತುಂಬ ಹಿಡಿತದಲ್ಲಿ ಉಳಿತಾ ಇಲ್ಲ. ನಮ್ಮ ಮನಸ್ಸು ಕೆಟ್ಟ ಕೆಟ್ಟ ವಿಚಾರಗಳನ್ನ ಮಾಡ್ತಾ ಇದೆ. ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಗೌತಮ ಬುದ್ಧರು ನಿಮಗೋಸ್ಕರ ಒಂದು ಒಳ್ಳೆಯ ಕಥೆಯನ್ನು ಹೇಳಲು ಹೊರಟಿದ್ದಾರೆ. ಸ್ನೇಹಿತರೆ, ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವ ಬೆಲ್ ಐಕಾನ್ ಅನ್ನ ಈ ಕೂಡಲೇ ಆಕ್ಟಿವೇಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತವೆ. ಹಾಗೂ ಪ್ರತಿಯೊಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಒಮ್ಮೆ ಬುದ್ಧರು ಅವರ ಅನುಯಾಯಿಗಳೊಂದಿಗೆ ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣಕ್ಕೆ ಸಂಚರಿಸುತ್ತಿದ್ದಾಗ ಕೆರೆಯ ಪಕ್ಕದಲ್ಲಿ ಇರುವ ಒಂದು ಮರದ ಕೆಳಗಡೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರು. ಆಗ ಅವರ ಶಿಷ್ಯ ಬುದ್ಧರಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಅದು ಏನೆಂದರೆ, ನಾವು ನಮ್ಮ ಮನಸ್ಸನ್ನು ಹೇಗೆ ಶಾಂತಗೊಳಿಸಬಹುದು ಎಂದು ಪ್ರಶ್ನೆಯನ್ನು ಪ್ರಶ್ನಿಸಿದನು. ಆಗ ಗೌತಮ ಬುದ್ಧರು ಶಿಷ್ಯನಿಗೆ ಹೇಳುತ್ತಾರೆ, ನನಗೆ ಬಾಯಾರಿಕೆಯಾಗಿದೆ, ನೀನು ನನಗೆ ಕುಡಿಯಲು ಆ ಕೆರೆಯ ನೀರು ಸ್ವಲ್ಪ ತರಬಹುದೇ ಅಂತ ಕೇಳಿದರು. ಅದಕ್ಕೆ ಆ ಶಿಷ್ಯ, ಆಗಬಹುದು ಸ್ವಾಮಿ ಅಂತ ಅಂದರು. ಆಗ ಶಿಷ್ಯ ಕೆರೆ ನೀರನ್ನು ತರಲು ಹೋದನು. ಅಲ್ಲಿ ಕೆಲವೊಂದಿಷ್ಟು ಮಹಿಳೆಯರು ಬಟ್ಟೆಯನ್ನ ತೊಳಿತಾ ಇದ್ದರು. ಅದನ್ನು ಗಮನಿಸಿದ ಶಿಷ್ಯನು ಬುದ್ಧರಿಗೆ, ನಾನು ಇನ್ನಷ್ಟು ಶುದ್ಧವಾದ ನೀರನ್ನು ತೆಗೆದುಕೊಂಡು ಹೋಗಬೇಕು ಅಂತ ಮನದಲ್ಲಿ ಮೂಡಿಸಿಕೊಂಡನು. ಹಾಗೆ ಮುಂದೆ ಸಾಗಿದನು. ಅಲ್ಲಿ ಎತ್ತಿನ ಗಾಡಿ ಹಾಯ್ದು ಹೋಯಿತು. ಮತ್ತೆ ನೀರು ಕೆಸರಾಯಿತು. ಶಿಷ್ಯನು ಅಲ್ಲೇ ನಿಂತು ಕಾಯ್ತಾ ಇದ್ದ. ಆದ್ರೆ ಅಲ್ಲಿ ಒಂದಲ್ಲ ಒಂದು ಕೆಲಸ ನಡೀತಾನೆ ಇದ್ದವು. ಮತ್ತೆ ನೀರು ಕೆಸರಮಯವಾಗಿದ್ದವು. ಇದರಿಂದ ಇಂತಹ ಕಲುಷಿತ ನೀರನ್ನು ಬುದ್ಧರಿಗೆ ಕೊಡಲಾರೆ ಎಂದು ಮನಸ್ಸಲ್ಲಿ ಯೋಚಿಸಲು ತೊಡಗಿದನು. ಹಾಗೆ ಹಿಂತಿರುಗಲು ನಿರ್ದೇಶಿಸಿದನು. ಬುದ್ಧರ ಬಳಿಗೆ ಹೋದನು. ಆಗ ಶಿಷ್ಯನು ಬರಿಗೈಯಲ್ಲಿ ಬಂದಿದ್ದನ್ನು ನೋಡಿದರು. ಗೌತಮ ಬುದ್ಧರು, ಏಕೆ ನೀರು ಇಲ್ಲದೆ ಬಂದಿದ್ದೀಯಾ ಅಂತ ಪ್ರಶ್ನಿಸಿದರು. ಅದಕ್ಕೆ ಆ ಶಿಷ್ಯ ಹೇಳ್ತಾನೆ, ಸ್ವಾಮಿ, ಆ ಕೆರೆಯಲ್ಲಿ ಕಲುಷಿತವಾದ ನೀರು ಇದ್ದಾವೆ, ಅದಕ್ಕೆ ನಾನು ತರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗೌತಮ ಬುದ್ಧರು ಶಿಷ್ಯನಿಗೆ ಹೇಳುತ್ತಾರೆ, ನೀನು ಒಂದು ಗಂಟೆಯ ನಂತರ ಬಿಟ್ಟು ಆ ಕೆರೆಗೆ ಹೋಗಿ ನೀರು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಸ್ವಾಮಿ ಅಂತ ಶಿಷ್ಯನು ಅಂದನು. ಒಂದು ಗಂಟೆಯ ನಂತರ ಕೆರೆಗೆ ಹೋಗಿ ನೀರು ತೆಗೆದುಕೊಂಡು ಬಂದನು. ಬುದ್ಧರಿಗೆ ಕೊಟ್ಟು ಹೇಳುತ್ತಾನೆ, ಕಳೆದ ಬಾರಿ ನಾನು ಹೋದಾಗ ಬಹಳಷ್ಟು ನೀರು ಕಲುಷಿತವಾಗಿದ್ದವು. ಆದರೆ ಈಗ ಕೆರೆಯ ನೀರು ತಾನೇ ತಿಳಿಯಾಗಿತ್ತು ಮತ್ತು ನಿಮಗೆ ಕುಡಿಯಲು ಯೋಗ್ಯವಾದ ನೀರು ಸಿಕ್ಕಿತು ಅಂತ ಹೇಳ್ತಾನೆ. ಹಾಗೆ ಗೌತಮ ಬುದ್ಧರು ಶಿಷ್ಯನಿಗೆ ಹೇಳ್ತಾರೆ, ನಮ್ಮ ಮನಸ್ಸನ್ನು ಹೇಗೆ ಶಾಂತಗೊಳಿಸುವುದು ಎಂದು ನೀವು ಬೆಳಿಗ್ಗೆ ನನಗೆ ಕೇಳಿದ್ದೀರಾ. ನಮಗೆ ಗೊಂದಲದ ಆಲೋಚನೆ ಬಂದಾಗ ನಮ್ಮ ಮನಸ್ಸು ಕೂಡ ಆ ಕೆರೆಯ ನೀರಿದ್ದಂತೆ. ಆ ಕೆರೆಯ ನೀರಿನಲ್ಲಿ ನೀವು ಏನಾದರೂ ತೊಳೆದಾಗ ಅವು ಕಲ್ಮಶವಾಗುತ್ತವೆ ಎಂದು ಭಾವಿಸುತ್ತೀರಿ. ಅದು ತಾನೇ ತಿಳಿ ಬರೆಯಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಸಮಯವೊಂದಿಗೆ ಅದನ್ನು ಶಾಂತಗೊಳಿಸಬಹುದು. ನೀವು ಶ್ರಮಿಸಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನು ಪ್ರಯತ್ನ ಪೂರ್ವಕವಾಗಿ ಶಾಂತಿಗೊಳಿಸಿದರೆ ಸಾಕು. ಸ್ನೇಹಿತರೆ, ಈ ಗೌತಮ ಬುದ್ಧರ ಕಥೆಯನ್ನು ಕೇಳಿ ನಿಮ್ಮ ಮನಸ್ಸು ಕೂಡ ಶಾಂತವಾಗಿದೆ. ನೀವು ಯಾವುದೇ ರೀತಿಯಾದ ಕೆಟ್ಟ ವಿಚಾರಗಳನ್ನ ಮಾಡುವುದಿಲ್ಲ. ಕೆರೆ ನೀರಿಗೂ ಹಾಗೂ ನಿಮ್ಮ ಮನಸ್ಸಿಗೆ ಏನೆಂದು ಈ ವಿಡಿಯೋದಲ್ಲಿ ವ್ಯತ್ಯಾಸ ತಿಳಿಯಿತು ಅಂತ ತಿಳ್ಕೊಂಡಿದ್ದೇನೆ. ನಿಮ್ಮ ಅನಿಸಿಕೆನ ತಿಳಿಸಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.